ಎಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕ ಅಭಿನಂದನೆ ಸಲ್ಲಿಸಬೇಕು. ಇವರು ಕೂಡ ಅತಿಥಿ ವಹಿಸಬೇಕು. ಗುರುನಾಥ್ ಶಿವಪುರಿ, ಶ್ರೀಮಂತ ಇಲ್ಲೇಶ್ವರ್, ಇನ್ನು ಉಳಿದಂತ ಎಲ್ಲ ನಾಯಕರು ಕೂಡ ಇವತ್ತಿನ ಅದ್ಭುತವಾದಂತ ಈ ರೈತನ ಕೊಲೆ ಅಪ್ಪ ತಂಗಿ ಮಾಡಿದ ತಪ್ಪು ಎಂಬ ನಾಟಕದ ಮೊದಲ ಪ್ರಯೋಗದ ಉದ್ಘಾಟನೆ ಹಾಗೂ ವೇದಿಕೆಗೆ ಆಗಮಿಸಿದಂತಹ ಎಸ್ಸಿಬಿ ಗ್ರಾಮದ ಎಲ್ಲ ಹಿರಿಯರಿಗೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂತಹ ಎಲ್ಲ ಎಸ್ಸಿಬಿ ಗ್ರಾಮದ ಹಿರಿಯರೇ ಹಾಗೂ ಮಾತೆಯರೇ, ಮೊದಲನೇದಾಗಿ ನಾವು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದೇವೆ. ಅದೇ ರೀತಿ ಉದ್ಘಾಟಿಸಲಾಗಿದ್ದು ಅನಿವಾರ್ಯ ಕಾರ್ಯಕ್ರಮ ಆಗಮಿಸಿರುವ ಅದೇ ರೀತಿ ನಮ್ಮನ್ನು ಈ ಕಾರ್ಯಕ್ರಮದ ಉದ್ಘಾಟನೆ ಆದೇಶಿಸಿದ್ದೇವೆ. ಅದೇ ರೀತಿ ಈ ನಮಗೆಲ್ಲ ಗೊತ್ತಿದೆ ಎಲ್ಲ ಕಡೆ ನಾಟಕ ಅಂದ್ರೂ ಎಲ್ಲರಿಗೂ ಸ್ವಲ್ಪ ಕಡೆ ಇಂಥ ಕಲಿಯನ್ನು ಪ್ರೋತ್ಸಾಹಬೇಕು. ಮೊದಲನೇದಾಗಿ ಈ ಊರಿನ ಎಲ್ಲ ಮಾತೆಯರಿಗೆ ಧನ್ಯವಾದ ಅರ್ಪಿಸಿದ್ದೇನೆ. ಯಾಕಂದ್ರೆ ನಾವು ಕಾಂಗ್ರೆಸ್ ಬಸ್ ಪಾಸ್ ಆಮೇಲೆ 2000 ಈ ನಾಟಕಕ್ಕೂ ನೀವೇ ಹೆಚ್ಚು ಬಂದಿರಬೇಕು. ಅದಕ್ಕೆ ತಮ್ಮ ಧನ್ಯವಾದ ಅರ್ಪಿಸ್ತೀನಿ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂತ ಎಲ್ಲರಿಗೂ ಧನ್ಯವಾದ ಅರ್ಪಿಸಿ ನಮ್ಮನ್ನು ಕಲಿಸಿ ನಾಟಕವನ್ನು ಸನ್ಮಾನಿಸಿ ಮಾತಾಡಿದಂತ ಸಮಸ್ತ ಜನಸಂಖ್ಯೆಗಳನ್ನು ಎಲ್ಲರಿಗೂ ಧನ್ಯವಾದ ಅರ್ಪಿಸಿ ಈಗ ಸುಂದರ ಸಾಮಾಜಿಕ ನಾಟಕ ರೈತರ ಕೊಲೆ ಅರ್ಥ ತಂಗಿ ಮಾಡುವಂತದ್ದು ಈ ನಾಟಕ ಆರಂಭಗೊಂಡಿದೆ. ದಯವಿಟ್ಟು ಎಲ್ಲರೂ ವೇದಿಕೆ ಎಡಭಾಗದಲ್ಲಿ ಕೂತ್ಕೊಳ್ಳೋದನ್ನು ಕೇಳ್ಕೊಳ್ತೇವೆ. ನಮಸ್ಕಾರ. ತಾಯಿ ಮಗ ಕೂಡಿ ದೇವಸ್ಥಾನಕ್ಕೆ ಬಂದ್ಬಿಟ್ಟಲ್ಲ. ಹೇಳ್ರಿ ಸರ್ಪಂಚ್ರೆ, ಯಾಕಂದ್ರೆ ಪಂಚಾಯತ್ನಲ್ಲಿ ನನ್ನ ಮಗನಲ್ಲಿ ಸೆಕ್ರೆಟ್ ನೌಕರಿ ಸಿಗಲ್ಲ ಅಂತೇಳಿ ಜೋಡು ತಾಯಿ ನನ್ನ ಮನೆ ಬೇರಾದ್ರೂ ಯಾವಾಗಲೂ ನಮಗಿಬ್ಬರು ಮನಸ್ಸು ಒಂದಂತೆ ಭಾವಿಸಬೇಕು. ನೀನು ಊಟಕ್ಕೆ ಬೇಡಂದ್ರು ಊಟಕ್ಕೆ ಬರ್ತಕ್ಕಂಥವರೇ ನಾನು. ಅದಕ್ಕೆ ಅಂತ ನೋಡಿ ಹಿರಿಯರು ತುಂಬಿದ ಬರ ಎಂದೂ ನೋಡಿ ನಾನು ಅದರ ಕತ್ತೀನಿ. ಎಲ್ಲರೂ ಇಲ್ಲದ್ರಲ್ಲ ಯಾಕೆ ಮನೆಗೆ ಬಿದ್ದು ಒಂದು ದೇವಸ್ಥಾನ ಬಂದಿರಲ್ಲ. ಭೀಮೇಶ್ಗ ಪಂಚಾಯತ್ನಲ್ಲಿ ಸೆಕ್ರೆಟ್ ನೌಕರಿ ಸಿಗಲ್ಲ ಅಂತೇಳಿ ಜೋಡು ತಾಯಿ ಅವಶ್ಯಕತೆ ತೀರ್ಸಕ್ಕೆ ಬಂದಿರ ಗೊತ್ತಾಯ್ತು ಬಿಡ್ರಿ. ಅಲ್ಲ ಎಲ್ಲೋ ಇಲ್ಲದ್ರಿ ಮೇಟಿ ಮನುಷ್ಯನ ಬಂದಿರಲ್ಲ. ಚನಗೌಡ ಸ್ನಾನ ಮಾಡ್ತಾ ಇದ್ದಾರೆ. ಅವ್ರಿಗೆ ಜಳಕಕ್ಕೆ ಬಿಡೋದು ಎಮ್ಮಿಗೆ ಮುಸ್ಲಿಮರಿಗೆ ಒಂದೇ ಸವನ ಚನಗೌಡ್ರ ಅಂತ ಒಂದೇ ಸವನ ಹೋಗಕ್ ಹತ್ತಿಯಲ್ಲ. ಮನೆಗೆ ಸ್ವಲ್ಪ ನೀರು ಇಟ್ಟಿದೇನು ಯಾವುದು ಎಲ್ಲ ನೀರು ಡಬ್ಬ ಹಾಕಿ ಬಂದಿರ ಹೌದ್ರ ಕೊಡಗಳೆಲ್ಲ. ಮತ್ತ ಮನೆಗೆ ಬಾವಿಗೆ ಹೋಗಿ ಎರಡು ಕೊಡ ನೀರು ಜಗ್ಗಿ ತಂದು ಕಾಸಿ ಸ್ನಾನ ಮಾಡಿ ಬರ್ಬೇಕಾದ್ರೆ 20 ತಾಸು. ಬಂದ್ಬಿಟ್ಟು ಪೂಜೆ ಮುಗಿದ ಕೂಡಲೇ ಬಂದಿರಲಿಲ್ಲ. ಪೂಜೆ ಮುಗಿದ ಮೇಲೆ ಬಂದ್ರೆ ಏನಾತ್ಲ ಏತಮ್ಮ ಪ್ರಸಾದ ಕೂಡ ಹೊತ್ತಿಗೆ ಸರಿಯಾಗಿ ಬಂದವರಿಗೆ ನಮ್ಮ ಮಾವ ಬಹಳ ಬೆರಕಿ. ಪೂಜೆರಪ್ಪ ನಮ್ಮ ಮಾವನ ಪುಟ್ಟಿ ಪ್ರಸಾದ ತಗೊಂಡು ಬರಲಿ ಹೊಟ್ಟೆ ತುಂಬ ತಿಂದು ಹುಡುಗ ಹಳ್ಳಿ ಏನಪ್ಪ ಚನಗೌಡ
ಇಷ್ಟೊಂದು ದೊಡ್ಡವನಾಗಿ ಬೆಳೆದು ನಿಂತು ಮದುವೆ ವಯಸ್ಸಿಗೆ ಬಂದ್ರು ಕೂಡ ನಿನ್ನೂ ಚೇಷ್ಟೆ ಅಲ್ಲಿ ನಾಯಿ ಅನ್ನಕ ನಾಯಿ ಬೆನ್ನು ಹತ್ತಿತ್ತ ಊರಿ ಅದನ್ನ ದಿನಾಲು ತೋಟದಲ್ಲಿ ಕಟ್ಟಿ ಹಾಕ್ತಾ ಇದ್ರ ಇವತ್ತು ಬಿಚ್ಚಿಬಿಟ್ಟಿದಾರಲ್ಲ ಅದಕ್ಕಾಗಿ ಬೆನ್ನು ಹತ್ತಿತ್ತು. ಕಟ್ಟಿದ್ರ ಆಯ್ನೆ ಬಿಚ್ಚಿಬಿಟ್ರೆ ಯಾವತ್ತರಿಗೆ ಬೆನ್ನತ್ತಿ ಅಂಟ್ರಿಗೆ ಹಾಕತ್ತಂತ ಹೇಳಕ್ಕಾಗಂಗಿಲ್ಲವು. ಎಲ್ಲಿಗೆ ಹೋಗಿದ್ರಿ ನೀವು? ನಾನ್ರೆ ಕಾಲೇಜ್ ಹೋಗಿದ್ದೆ. ಪುಸ್ತಕ ಎಲ್ಲ ಹೋಗಿದ್ರೇನ? ಅಯ್ಯೋ ನೆಲ್ಲ ತಗೊಂಡು ಹೋಗಿದ್ದೀನ್ರಿ. ಆ ನಾಯಿಗೆ ಹೆದರಿ ಅಲ್ಲೇ